ಅಕಾಲಿ ದಳ್ ಅಂತ ಹೇಳಿ ಪಂಜಾಬ್ನ ಓಲ್ಡೆಸ್ಟ್ ಪೊಲಿಟಿಕಲ್ ಪಾರ್ಟಿ. ಅದು ಒಂದು ರೀಜನಲ್ ಪೊಲಿಟಿಕಲ್ ಪಾರ್ಟಿ. ಇದು ಏನಕ್ಕೆ ಶುರು ಮಾಡ್ತಾರೆ ಅಂತಂದರೆ, ಪಂಜಾಬಲ್ಲಿರುವಂತಹ ಸಿಖ್ ಸಮುದಾಯದ ಬೆಳವಣಿಗೆಗೋಸ್ಕರ, ಸಿಖ್ಗೋಸ್ಕರನೇ ಪ್ರತ್ಯೇಕವಾಗಿ ಶುರು ಮಾಡಿದಂಥ ಒಂದು ಪೊಲಿಟಿಕಲ್ ಪಾರ್ಟಿ ಇದು. ಈ ಪಾರ್ಟಿಯ ಯೂತ್ ವಿಂಗ್ ಲೀಡರ್ ಆಗಿದ್ದು ಯಾರು ಅಂತಂದರೆ ವಿಕ್ರಮ್ಜಿತ್ ಮಿದುಕೆರಾನ್ ಅವರು. ಈ ವಿಕ್ರಮ್ಜಿತ್ ಮಿದುಕೆರಾನ ಅವ್ರನ್ನ ಶಾರ್ಟಾಗಿ ವಿಕ್ಕಿ ಅಂತ ಕರೀತಾರೆ, ವಿಕ್ಕಿ ಮಿದುಕೆರಾ ಅಂತ. ವಿಕ್ರಮ್ಜಿತ್ ಮಿದುಕೆರಾನ 2021 ಆಗಸ್ಟಲ್ಲಿ ಅಸಾಸಿನೇಟ್ ಮಾಡ್ತಾರೆ. ಯಾವಾಗ ಅಂದರೆ ಇವರೊಂದು ಅವ್ರ ಕಾರ್ನ ಹತ್ತುತ್ತಾರೆ. ಹತ್ತೋ ಟೈಮಲ್ಲಿ ಒಂದು ಶೂಟೌಟ್ ಆಗುತ್ತೆ. ವಿಕ್ಕಿ ಮಿದುಕೆರಾ ಸ್ಪಾಟ್ ಔಟ್ ಆಗ್ತಾರೆ. ಸೊ ಈ ಒಂದು ಅಸಾಸಿನೇಷನ್ ಪ್ಲಾಟ್ ಹಿಂದೆ ಇದ್ದಂತಹ ವ್ಯಕ್ತಿ ಯಾರು, ಇದನ್ನು ಯಾರು ಆರ್ಕೆಸ್ಟ್ರೇಟ್ ಮಾಡಿದ್ದು ಅಂತ ನೋಡಿದ್ರೆ, ಪಂಜಾಬ್ನ ಒಬ್ಬ ರಿನೌಂಡ್ ಸಿಂಗರ್ ಆದಂತಹ ಸಿದ್ದು ಅನ್ನೋರು. ಸೊ ಇವಾಗ ಸಿದ್ದುನ ಮೇಲೆ ಸೇಡು ತೀರಿಸ್ಕೋಬೇಕಲ್ಲ, ರಿವೆಂಜ್ ತೊಗೋಬೇಕಲ್ಲ. ಅವ್ರ ಮೇಲೆ ರಿವೆಂಜ್ ತೊಗೊಳ್ಳೋದು ಯಾರು ಅಂತಂದರೆ, ಕೆನಡಾದಲ್ಲಿದ್ದಂತಹ ಒಬ್ಬ ಗ್ಯಾಂಗ್ ಲೀಡರ್. ಅವನ ಹೆಸರು ಗೋಲ್ಡಿ ಬ್ರಾರ್ ಅಂತ ಹೇಳ್ಬಿಟ್ಟು. ಗೋಲ್ಡಿ ಬ್ರಾರ್ ಅನ್ನೋದು ಅವನ್ನ ಕರೆಯೋ ಹೆಸರು, ಬಟ್ ಅವನ ನಿಜವಾದ ಹೆಸರು ಸತೀಂದರ್ ಜಿತ್ ಸಿಂಗ್ ಅಂತ ಅನಿಸುತ್ತೆ. ಸೊ ಅವನು ಸಿದ್ದು ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಹೊರಡ್ತಾನೆ. ಈ ಗೋಲ್ಡಿ ಬ್ರಾರ್ ಅನ್ನೋ ಸತೀಂದರ್ ಜಿತ್ ಸಿಂಗ್ ಯಾರು ಅಂತಂದರೆ, BKIನ ಒಬ್ಬ ಇಂಪಾರ್ಟೆಂಟ್ ಮೆಂಬರ್. BKI ಅಂದರೆ ಬಾಬರ್ ಕಲ್ಸಾ ಇಂಟರ್ನ್ಯಾಷನಲ್ ಮೂವ್ಮೆಂಟ್ ಅಂತ ಹೇಳಿ. ಇವ್ರ ಟಾರ್ಗೆಟ್ ಏನು ಅಂದರೆ, ಸಿಖ್ ಸಮುದಾಯಕ್ಕೋಸ್ಕರ ಒಂದು ಪ್ರತ್ಯೇಕವಾದ ರಾಷ್ಟ್ರ, ಖಾಲಿಸ್ತಾನ ಅನ್ನೋ ಒಂದು ರಾಷ್ಟ್ರ ಬೇಕು ಅನ್ನೋದೇ ಇವರ ಟಾರ್ಗೆಟ್. ಪಂಜಾಬಲ್ಲಿರುವಂತಹ ಕೆಲವೊಂದು ಪ್ರಾಂತ್ಯಗಳು, ಪಾಕಿಸ್ತಾನದಲ್ಲಿರುವಂಥ ಕೆಲವೊಂದು ಪ್ರಾಂತ್ಯಗಳು, ಇಲ್ಲಿರುವಂತಹ ಸಿಖ್ ಸಮುದಾಯ ಎಲ್ಲ ಇದೆಯಲ್ಲ, ಇವರಿಗೆ ಅಂತ ಹೇಳಿ ಪ್ರತ್ಯೇಕವಾಗಿ ಖಾಲಿಸ್ತಾನ ಅಂತ ಒಂದು ರಾಷ್ಟ್ರ ಬೇಕು ಅನ್ನೋದೇ BKIನ ಒಂದು ಟಾರ್ಗೆಟ್. ಅದರ ಇಂಪಾರ್ಟೆಂಟ್ ಮೆಂಬರ್ ಈ ಸತೀಂದರ್ ಜಿತ್ ಸಿಂಗ್ ಅನ್ನೋರು. ಇವರು ಇಂಡಿಯನ್ನೇ, ಕೆನಡಾಗೆ 2017 ಸ್ಟೂಡೆಂಟ್ ವೀಸಾ ಮಾಡ್ಕೊಂಡು ಹೋಗಿರೋಂಥವ್ರು. ಬಟ್ ಇವರು ಒಂದು ಟೆರರಿಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ BKIನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂಡಿಯಾ ಪ್ರಕಾರ BKI ಅನ್ನೋದು ಒಂದು ಟೆರರಿಸ್ಟ್ ಆರ್ಗನೈಸೇಷನ್. ಹಾಗಾಗಿ ಈ ಟೆರರಿಸ್ಟ್ ಆರ್ಗನೈಸೇಷನ್ನ ಇಂಪಾರ್ಟೆಂಟ್ ಮೆಂಬರ್ ಈ ಗೋಲ್ಡಿ ಬ್ರಾರ್ ಅನ್ನೋ ಸತೀಂದರ್ ಜಿತ್ ಸಿಂಗ್ ಅನ್ನೋದ್ರಿಂದ ಇವ್ರನ್ನೂ ಟೆರರಿಸ್ಟ್ ಅಂತಲೇ ಇಂಡಿಯನ್ ಗೌರ್ಮೆಂಟ್ ಪ್ರಕಾರ. ಇವರು ಈ ಸಿದ್ದು ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ಅಂತ ಹೊರಡ್ತಾರೆ. ಇವರೇನು ಮಾಡ್ತಾರೆ, ಪಂಜಾಬಲ್ಲಿರುವಂತಹ ಗ್ಯಾಂಗ್ ಲೀಡರ್ಗೆ ಸಿದ್ದುನ ಅಸಾಸಿನೇಟ್ ಮಾಡೋಕ್ಕೆ ಅಂತ ಹೇಳಿ ಒಂದು ಕಾಂಟ್ರಾಕ್ಟನ್ನು ಕೊಡ್ತಾರೆ. ಆ ಕಾಂಟ್ರಾಕ್ಟ್ ತೊಗೊಂಡಿದ್ದು ಯಾರು ಅಂತಂದರೆ, ಪಂಜಾಬ್ನ ಗ್ಯಾಂಗ್ ಲೀಡರ್ ಆದಂತಹ ಲಾರೆನ್ಸ್ ಬಿಷ್ನಾಯ್ ಆಗಿರಲಿ ಅಥವಾ ಸತೀಂದರ್ ಜಿತ್ ಸಿಂಗ್ ಆಗಿರಲಿ, ಗೋಲ್ಡಿ ಬ್ರಾರ್, ಇವರೆಲ್ಲ ತುಂಬ ವಯಸ್ಸಾದವರಲ್ಲ. ಅವ್ರಿಗೆಲ್ಲ ಇವತ್ತು ನೋಡಿದ್ರೆ 30 ವಯಸ್ಸೇ. ಇವರು ಸ್ಟೂಡೆಂಟ್ ವೀಸಾನಲ್ಲಿ ಕೆನಡಾ ಬಂದವರು. ಗೋಲ್ಡಿ ಬ್ರಾರ್ ಅನ್ನೋರು. ಲಾರೆನ್ಸ್ ಬಿಷ್ನಾಯ್ ಬಂದ್ಬಿಟ್ಟು ದಾವ್ ಯೂನಿವರ್ಸಿಟಿ ಇದೆಯಲ್ಲ, ಅಂದರೆ ದಯಾನಂದ್ ಆಂಗ್ಲೋ ವೇದಿಕ್ ಯೂನಿವರ್ಸಿಟಿಲಿ ಸ್ಟೂಡೆಂಟ್ ಆಗಿದ್ದವರು. ಅಲ್ಲಿದ್ದಂತಹ ಸ್ಟೂಡೆಂಟ್ ಯೂನಿಯನ್ನಲ್ಲಿ ಲೀಡರ್ ಆಗಿದ್ದರು, ಸ್ಟೂಡೆಂಟ್ ಪಾಲಿಟಿಕ್ಸ್ ಮಾಡ್ತಾಯಿದ್ರು. ಇವ್ರ ಮೇಲೆ ಸುಮಾರು FIRs ದಾಖಲೆ ಆಯಿತು ಆ ಟೈಮಲ್ಲಿ. ಫಸ್ಟ್ FIR ಇವ್ರ ಮೇಲೆ, ಲಾರೆನ್ಸ್ ಬಿಷ್ನಾಯ್ ಮೇಲೆ ಆದಂತಹ ದಾಖಲೆ ಏನು ಅಂತಂದರೆ, ಈ ಸ್ಟೂಡೆಂಟ್ ಯೂನಿಯನ್ ಗಲಭೆಯಲ್ಲಿ ಇವ್ರು ಏನು ಮಾಡಿದ್ದಾರೆ, ಒಂದು ವೆಹಿಕಲ್ಗೆ ಫೈರ್ ಮಾಡಿದ್ದಾರೆ. ಇದೇ ಅವರ ಮೇಲೆ ರಿಜಿಸ್ಟರ್ ಆದಂತಹ ಫಸ್ಟ್ FIR. ಅದಾದ ನಂತರ ಇವ್ರು ಮಾಡಿದಂತಹ ಕ್ರೈಮೆಲ್ಲ ನೋಡಿದ್ರೆ ತುಂಬ ದೊಡ್ಡ ಕ್ರೈಮು. ಡ್ರಗ್ ಡೀಲಿಂಗ್ ಆಗಿರ್ಬೋದು, ಮರ್ಡರ್ ಪ್ಲಾಟ್ಸ್ ಆಗಿರ್ಬೋದು, ಇದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ಸೊ ಈ ಸಿದ್ದುನ ಅಸಾಸಿನೇಟ್ ಮಾಡೋ ಪ್ಲಾಟನ್ನು ಈ ಲಾರೆನ್ಸ್ ಬಿಷ್ನಾಯ್ಗೆ ಗೋಲ್ಡಿ ಬ್ರಾರ್ ಅನ್ನೋರು ಕೊಡ್ತಾರೆ. ಅಸಾಸಿನೇಷನ್ ಪ್ಲಾಟ್ನ ಆ ಸ್ಕೆಚ್ ಆಗ್ತಿದ್ದಂಗೆ 2022 ಮೇ ತಿಂಗಳು ಸಿದ್ದುನ ಇದೇ ರೀತಿ ಲಾರೆನ್ಸ್ ಬಿಷ್ನಾಯ್ ಗ್ಯಾಂಗು ಶೂಟೌಟ್ ಮಾಡಿ ಸಾಯಿಸುತ್ತೆ. ಸಿದ್ದು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ 2 ಕಾರ್ ಆ ಕಾರ್ನ ಬ್ಲಾಕ್ ಮಾಡುತ್ತೆ. ಬ್ಲಾಕ್ ಮಾಡಿ ಫಿಲ್ಮಿ ಸ್ಟೈಲಲ್ಲಿ ಒಂದು ಶೂಟೌಟ್ ಆಗುತ್ತೆ. ಈ ಶೂಟೌಟಲ್ಲಿ ಪಂಜಾಬ್ನ ರಿನೌಂಡ್ ಸಿಂಗರ್ ಆದಂತಹ ಸಿದ್ದು ಸಾಯ್ತಾರೆ. ಲಾರೆನ್ಸ್ ಬಿಷ್ನಾಯ್, ಈ ಹೆಸರು ಕೇಳ್ತಿದ್ದಂಗೆ ನಿಮ್ಗೆ ಗೊತ್ತಿರಬೇಕು, ಬಿಷ್ನಾಯ್ ಕಮ್ಯುನಿಟಿಗೆ ಸೇರಿದವರು ಇವರು. ಬಿಷ್ನಾಯ್ ಕಮ್ಯುನಿಟಿಗೆ ವೈಲ್ಡ್ ಲೈಫ್ ಪ್ರಿಸರ್ವೇಷನ್ ಅಂದರೆ ಅವರಿಗೆ ಬಹಳ ಮುಖ್ಯ. ಈ ಜಿಂಕೆ ಜಾತಿಯ ಸೇರಿದಂತಹ ಈ ಬ್ಲ್ಯಾಕ್ ಬಕ್ಸ್ ಇದೆಯಲ್ಲ, ಬ್ಲ್ಯಾಕ್ ಬಕ್ ಅಂದರೆ ನಮ್ಮ ಕನ್ನಡದಲ್ಲಿ ಕೃಷ್ಣ ಮೃಗ. ಈ ಕೃಷ್ಣ ಮೃಗ ಅನ್ನೋದು ಅವರಿಗೆ ಬಹಳ ಶ್ರೇಷ್ಠ. ಸಲ್ಮಾನ್ ಖಾನ್ದು 1998ರಲ್ಲಿ ಒಂದು ಕೇಸ್ ಆಗಿತ್ತು. 2 ಬ್ಲ್ಯಾಕ್ ಬಕ್ನ ಕೃಷ್ಣ ಮೃಗಗಳನ್ನ 1998ಅಲ್ಲಿ ಸಲ್ಮಾನ್ ಖಾನ್ ಶೂಟ್ ಮಾಡಿದರು. ಅದರಿಂದ ಅವ್ರ ಮೇಲೆ ಕೇಸೆಲ್ಲ ಬಿತ್ತು, ಜೈಲಿಗೆ ಹೋದರು, ಅದೆಲ್ಲ ಕತೆ ನಮಗೆ ಗೊತ್ತು. ಹಾಗಾಗಿ ಲಾರೆನ್ಸ್ ಬಿಷ್ನಾಯ್ ಏನು ಮಾಡ್ತಾರೆ, ನಮ್ಮ ಜಾತಿಗೆ ಸೇರಿದಂತಹ ಭಾಳ ಶ್ರೇಷ್ಠವಾದ ಪ್ರಾಣಿ ಇದು, ಇದನ್ನು ಇವರು ಸಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸಲ್ಮಾನ್ ಖಾನ್ ವಿರುದ್ಧ ಒಂದು ಅಸಾಸಿನೇಷನ್ ಪ್ಲಾಟನ್ನು ಹಾಕ್ತಾರೆ. ಇದು ಯಾವಾಗ ಆಚೆ ಬರುತ್ತೆ ಅಂದರೆ 2022 ಇದು ಆಚೆ ಬರುತ್ತೆ. ಸಲ್ಮಾನ್ ಖಾನ್ನ ಫಾದರ್ ಆದಂತಹ ಸಲೀಂ ಖಾನ್ ಬಂದ್ಬಿಟ್ಟು ಬ್ಯಾಂಡ್ರಾನ ಬ್ಯಾಂಡ್ ಸ್ಟ್ಯಾಂಡಲ್ಲಿ ವಾಕಿಂಗ್ ರೆಗ್ಯುಲರಾಗಿ ಹೋಗ್ತಾರೆ. ಹೋಗಿ ಒಂದು ಬೆಂಚ್ ಇದೆಯಂತೆ, ಆ ಬೆಂಚಲ್ಲಿ ರೆಗ್ಯುಲರಾಗಿ ಕೂರ್ತಾರಂತೆ. ಆ ಬೆಂಚಲ್ಲಿ ಒಂದು ಲೆಟರನ್ನು ಇಟ್ಟಿದ್ದಾರೆ, ಅದೊಂದು ಥ್ರೆಟನಿಂಗ್ ಲೆಟರ್. ಆ ಲೆಟರಲ್ಲಿ ಏನು ಹೇಳಿದೆ ಅಂತ ನೋಡಿದ್ರೆ, ಈ ಥರ ನಾವು ಸಿದ್ದುನ ಯಾವ ಮಾದರಿಯಲ್ಲಿ ಸಾಯಿಸಿದ್ವೋ ಅದೇ ಮಾದರಿಯಲ್ಲಿ ನಿಮ್ಮನ್ನು, ಅಂದರೆ ಸಲೀಂ ಖಾನ್ನು ಹಾಗೂ ಅವರ ಮಗನಾದ ಸಲ್ಮಾನ್ ಖಾನ್ನು ನಾವು ಸಾಯಿಸ್ತೀವಿ ಅನ್ನೋ ಥರ ಒಂದು ಲೆಟರ್ ಆ ಬ್ಯಾಂಡ್ರಾನ ಬ್ಯಾಂಡ್ ಸ್ಟ್ಯಾಂಡ್ ಪಾರ್ಕಲ್ಲಿ ಸಿಕ್ಕಿದೆ. ಆಮೇಲೆ ಆ ಲೆಟರ್ ಪೊಲೀಸ್ ಕೈಗೆ ಹೋಗಿದೆ, ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಸುಮಾರು ಜನ ಸಿಗಾಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಗೊತ್ತಾಗಿದೆ ಇವ್ರು ಯಾವ ರೀತಿ ಸಲ್ಮಾನ್ ಖಾನ್ನ ಅಸಾಸಿನೇಟ್ ಮಾಡೋಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು.
ಹೇಗೆ ಅಂದರೆ ಸಲ್ಮಾನ್ ಖಾನ್ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರಲ್ಲ, ಸೆಕ್ಯೂರಿಟಿ ಗಾರ್ಡ್ಸ್ನ ಫ್ರೆಂಡ್ ಮಾಡ್ಕೊಳ್ಳೋದು, ನಾವೆಲ್ಲ ಸಲ್ಮಾನ್ ಖಾನ್ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ಫ್ರೆಂಡ್ ಮಾಡ್ಕೊಳ್ಳೋದು. ಯಾವಾಗ ಸಲ್ಮಾನ್ ಖಾನ್ನ ವೇರ್ ಅಬೌಟ್ಸ್, ಅವ್ರು ಎಲ್ಲಿ ಹೋಗ್ತಾರೆ, ಅವ್ರ ಫಾರ್ಮ್ ಹೌಸ್ ಎಲ್ಲಿ, ಇದ್ರ ಬಗ್ಗೆ ಸ್ಟಡಿ ಮಾಡೋವಂಥದ್ದು. ಸೊ ಸಲ್ಮಾನ್ ಖಾನ್ ಫಾರ್ಮ್ ಹೌಸ್ ಬಂದ್ಬಿಟ್ಟು ಪಾನ್ವೆಲಲ್ಲಿದೆ. ಇವ್ರ ಕಾರ್ ಯಾವಾಗ ಫಾರ್ಮ್ ಹೌಸ್ಗೆ ಹೋಗುತ್ತೆ, ಯಾವಾಗ ಸಲ್ಮಾನ್ ಖಾನ್ ಅಲ್ಲಿಗೆ ಹೋಗ್ತಾರೆ, ಈ ಹೋಗೋ ದಾರಿಲಿ ಎಲ್ಲೋ ಒಂದು ಕಡೆ ಪಾಟ್ ಹೋಲ್ ಗುಂಡಿಗಳೆಲ್ಲ ಇರುತ್ತಲ್ಲ ರೋಡಲ್ಲಿ, ಆ ಜಾಗದಲ್ಲೆಲ್ಲ ಕಾರ್ ಸ್ಲೋ ಆಗುತ್ತೆ. ಕಾರ್ ಸ್ಲೋ ಆಗಬೇಕಾದ್ರೆ ಇವರು ಶೂಟೌಟ್ ಎಲ್ಲ ಮಾಡ್ಬೋದಲ್ಲ, ಒಂದು ಸ್ಕೆಚ್ ಹಾಕೋದೆಲ್ಲ ಈಸಿ ಆಗುತ್ತೆ. ಹಾಗಾಗಿ ಎಲ್ಲಿ ಪಾಟ್ ಹೋಲ್ ಇದೆ ಈ ರೋಡಲ್ಲಿ, ಯಾವಾಗ ಕಾರ್ ಸ್ಲೋ ಆಗುತ್ತೆ ಅನ್ನೋ ತನಕ ಇವ್ರು ಸ್ಟಡಿ ಮಾಡಿದ್ದಾರೆ. ಯಾವಾಗ ಸಲ್ಮಾನ್ ಖಾನ್ ಒಬ್ಬರೇ ಸೈಕ್ಲಿಂಗ್ ಹೋಗ್ತಾರೆ ಅನ್ನೋ ಲೆವೆಲ್ಗೆಲ್ಲ ಇವರು ಸಲ್ಮಾನ್ ಖಾನ್ ಬಗ್ಗೆ ತಿಳ್ಕೊಂಡು ಅವ್ರನ್ನ ಅಸಾಸಿನೇಟ್ ಮಾಡೋಕ್ಕೆ ಅಂತ ಹೇಳಿ ಸ್ಕೆಚ್ ಹಾಕಿದ್ದಾರೆ. ಇದು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಆಚೆ ಬಂದಿದ್ದರಿಂದ ಈ ಅಸಾಸಿನೇಷನ್ ಪ್ಲಾಟ್ ಏನಿದೆ ಅದನ್ನು ಮುರಿದ್ರು. ಇವತ್ತು ಲಾರೆನ್ಸ್ ಬಿಷ್ನಾಯ್ ಅನ್ನೋನು ಡೆಲ್ಲಿಯ ತಿಹಾರ್ ಜೈಲಲ್ಲಿದ್ದಾನೆ. ಜೈಲಲ್ಲಿ ಇದ್ದರೂ ಸಹ ಸುಮಾರು ಕ್ರೈಮ್ನ ಆಚೆ ಆರ್ಕೆಸ್ಟ್ರೇಟ್ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ನೀವು ಕೇಳ್ಬೋದು, ಅಸಾಸಿನೇಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದವರು ಅಸಾಸಿನೇಟ್ ಮಾಡಿ ಹೋಗ್ತಾ ಇರ್ತಾರೆ, ಏನಕ್ಕೆ ಲೆಟರೆಲ್ಲ ಇಟ್ಟು ಸಿಗಾಕೊಳ್ಳೋದು ಅಂತ ಹೇಳಿ. ಇದೆಲ್ಲ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಆಚೆ ಬಂದಂತಹ ವಿಷಯ. ಕೆಲವೊಂದು ಇದರಲ್ಲಿ ನೈಜಿಕತೆಯೂ ಇರ್ಬೋದು, ಕಟ್ಟುಕತೆಯೂ ಇರ್ಬೋದು. ಬಟ್ ಈ ಕಂಪ್ಲೀಟ್ ವ್ಯವಹಾರದಲ್ಲಿ ಏನು ನಡೀತಾ ಇದೆ, ಲಾರೆನ್ಸ್ ಬಿಷ್ನಾಯ್ ಯಾರು ಅಥವಾ ಗೋಲ್ದೀಪ್ ಬ್ರಾರ್ ಅನ್ನೋರು ಯಾರು? ಗೋಲ್ದೀಪ್ ಬ್ರಾರ್ ಬಗ್ಗೆ ನ್ಯೂಸ್ ನಾವು ಲಾಸ್ಟ್ ವೀಕ್ ಕೂಡ ನೋಡಿರ್ತೀವಿ. US ಅಲ್ಲಿ ಕ್ಯಾಲಿಫೋರ್ನಿಯಾನಲ್ಲಿ ಅವ್ರನ್ನ ಶೂಟ್ ಮಾಡಿ ಸಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ಅದು US ಅಥಾರಿಟೀಸ್ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಯಾವುದೇ ಒಂದು ಎವಿಡೆನ್ಸ್ ಇಲ್ಲ. ಹಾಗಾಗಿ ಅವ್ರನ್ನ ಶೂಟೌಟಲ್ಲಿ ಸಾಯಿಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಬಟ್ ಈ ಒಂದು ವ್ಯವಹಾರದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಾರಾಂಶ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಅದೇ ರೀತಿ ಖಾಲಿಸ್ತಾನ್ ಮೂವ್ಮೆಂಟ್ ಬಗ್ಗೆಯೂ ನಮ್ಮ ಚಾನಲಲ್ಲಿ ವಿಡಿಯೋ ಬಂದಿದೆ. ಆ ವಿಡಿಯೋನ ಲಿಂಕು ಡೆಸ್ಕ್ರಿಪ್ಷನಲ್ಲಿದೆ, ಇಲ್ಲೂ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಆವಾಗ ನಿಮಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ ಖಾಲಿಸ್ತಾನ್ ಫೋರ್ಸ್ ಯಾರು, ಈ BKA ಅನ್ನೋದು ಯಾರು ಅನ್ನೋದು ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ನಮ್ಮ ಚಾನಲ್ ಸುಮಾರು ವೀಡಿಯೋಸ್ ಮಾಡಿದ್ದೀವಿ, ಖಂಡಿತ ನೋಡಿ ಪ್ರೋತ್ಸಾಹ ಕೊಡಿ. ನಮ್ಮ ಚಾನಲ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.